ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ತುಂಬ ದಿನ ಆದಮೇಲೆ ನಾವು ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ನೋಡ್ತಾ ಇರ್ಬೋದು, ಇಲ್ಲಿ ನಾವು ನಮ್ಮನೆ ಬಿಟ್ಟಾಗೆ 2:30 ಆಗಿತ್ತು. ನಮ್ಮ ಅಣ್ಣವ್ರ ಮನೆಗೆ ಹೋಗೋಷ್ಟರೊಳಗೆ 7:45 ಆಗಿತ್ತು. ತುಂಬಾ ಟ್ರಾಫಿಕ್ ಇರುತ್ತಲ್ವ ಬೆಂಗಳೂರಲ್ಲಿ, ಹಂಗಾಗಿ ಅದು ಅವ್ರ ಮನೆ ಎಲೆಕ್ಟ್ರಾನಿಕ್ ಸಿಟಿ ಬಿಟ್ಟು ಚಂದಾಪುರ ಸೈಡ್ ಹೋಗಬೇಕು. ತುಂಬಾ ಟ್ರಾಫಿಕ್ ಇರುತ್ತೆ. ಮೆಜೆಸ್ಟಿಕ್ಕಿನೇ ಒಂದು 2 ಅವರ್ ಹಂಗಾಗುತ್ತೆ ನೋಡಿ. ಇವಾಗ ನೈಟ್ ಒಂದು 7:30 ಆಯಿತು ನಾವು ಮನೆಗೆ ಬರೋಷ್ಟರೊಳಗೆ. ಮನೆಗೆ ಬಂದು ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಊಟ ಎಲ್ಲ ಮಾಡಿಬಿಟ್ಟು, ನೈಟೇ ಇನ್ನೇನು ವೀಡಿಯೋ ಮಾಡಲಿಲ್ಲ, ನಾನು ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೆ ಹಂಗೆ, ಅದನ್ನೇ ಇಲ್ಲಿ ಶೇರ್ ಮಾಡ್ತಾಯಿದ್ದೀನಿ ನೋಡಿ. 8:30 ಆಗಿದೆ ಆವಾಗಲೇ. ಇವಾಗ ನೆಕ್ಸ್ಟ್ ಡೇ ಬೆಳಗ್ಗೆನೇ ತಿಂಡಿ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಎಲ್ಲರೂ ರೆಡಿಯಾಗಿ ಬನ್ನೇರುಘಟ್ಟಕ್ಕೆ ಹೋಗ್ತಾ ಇದ್ವಿ. ನಮ್ಮಣ್ಣ ಇದು ಮಕ್ಳಿಗೆಲ್ಲ ತೋರಿಸ್ಕೊಂಬರ್ಬೇಕು, ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದಾರೆ. ಕ್ಯಾಬ್ ಬುಕ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ನೋಡ್ತಾ ಇರ್ಬೋದು, ಇಲ್ಲಿ ಬನ್ನೇರುಘಟ್ಟಕ್ಕೆ ಬಂದಿದ್ದೀವಿ. ಎಂಟ್ರೆನ್ಸ್ ಇದು. ನಮ್ಮ ಅಣ್ಣವ್ರ ಮನೆಗೆ ಸ್ವಲ್ಪ ಇದು ಹತ್ರ ಆಗುತ್ತೆ, ಹಂಗಾಗಿ ಇಲ್ಲಿ ಮಕ್ಳಿಗೆಲ್ಲ ತೋರಿಸ್ಕೊಂಬರೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಾಯಿದ್ರು. ತುಂಬಾ ಚೆನ್ನಾಗಿದೆ ನೋಡಿ. ಇದು ಎಂಟ್ರೆನ್ಸಲ್ಲಿ ಈ ಥರ ಅಂಗಡಿಗಳೆಲ್ಲ ಇಟ್ಕೊಂಡಿದ್ದಾರೆ. ಚಾಟ್ಸು ಮತ್ತು ಮಕ್ಳದೆಲ್ಲ ಅಂಗಡಿಗಳೆಲ್ಲ ಇಟ್ಕೊಂಡಿದ್ದಾರೆ. ಆಲ್ಮೋಸ್ಟ್ ಎಲ್ಲ ಕಡೆನೂ ಹಿಂಗೆ ಇರುತ್ತೆ ಅನಿಸುತ್ತೆ ನೋಡಿ. ಇಲ್ಲಿ ಒಂದು ಸ್ವಲ್ಪ ಕೆಳಗಡೆ ಹೋದರೆ ಮಕ್ಳಿಗೆ ಆಟಾಡೋಕ್ಕೆಲ್ಲ ಜೋಕಾಲಿ, ಜಾರಬಂಡಿ ಇವೆಲ್ಲ ಇಟ್ಟಿದ್ದಾರೆ. ಅವೆಲ್ಲ ಇವ್ರು ಆಟ ಆಡ್ಬೇಕಂತ ಹೇಳ್ಬಿಟ್ಟು ಇಲ್ಲಿ ಬಂದಿದ್ದಾರೆ. ಇನ್ನೂ ಒಳಗಡೆ ಹೋಗೇ ಇಲ್ಲ, ಆದರೆ ಇಲ್ಲಿ ಇಲ್ಲಿ ಆಟ ಆಡ್ತೀವಿ ಅಂತ ಹೇಳಿ ಬಂದಿದ್ದಾರೆ. ಇನ್ನು ಮಕ್ಳಿಗೋಸ್ಕರನಲ್ವ ಬಂದಿದ್ದು, ಹಂಗಾಗಿ ಇಲ್ಲಿ ಆಟ ಆಡಿಸ್ಕೊಂಡು ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಮ ಅಣ್ಣ, ನಾನು, ನಮ್ಮಮ್ಮ ಮತ್ತು ಮಕ್ಕಳು ಇಷ್ಟು ಜನ ಬಂದಿದ್ದು. ನಮ್ಮ ಅದಕ್ಕೆ ಕೆಲಸ ಆಯಿತು ಅಂತ ಹೇಳ್ಬಿಟ್ಟು ಅವರು ಕೆಲ್ಸಕ್ಕೆ ಹೋಗಿದ್ರು. ಹಂಗಾಗಿ ಇಲ್ಲಿ ಸ್ವಲ್ಪ ಆಟ ಆಡಿಸ್ಕೊಂಡು ನೋಡಿ. ಇಲ್ಲಿ ಒಬ್ರಿಗೆ ಒಂದು 100 ರೂಪಾಯಿ ಅನಿಸುತ್ತೆ ಟಿಕೆಟ್. ಇಲ್ಲಿ 3 ಜನಕ್ಕೆ ಇಲ್ಲಿ ಟಿಕೆಟ್ ತೊಗೊಂಡು ಒಳಗಡೆ ಹೋಗ್ತಾ ಇದ್ದೀವಿ. 5 ವರ್ಷದ ಮೇಲೆ ಮಕ್ಳಿಗೂ ಟಿಕೆಟ್ ತೊಗೊಬೇಕು ಅಂತ ಹೇಳ್ತಾಯಿದ್ರು ನೋಡಿ. ಇಲ್ಲಿ ಎಂಟ್ರೆನ್ಸಲ್ಲಿ ಸೂಪರಾಗಿದೆ ಗೊತ್ತಾ. ಒಳಗಡೆ ಎಲ್ಲ ತುಂಬಾ ಚೆನ್ನಾಗಿದೆ. ಎಂಟ್ರೆನ್ಸ್ ಮಾತ್ರ ತುಂಬ ಅಟ್ರಾಕ್ಟಿವ್ ಆಗಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ಈ ಝೂ ಒಳಗಡೆ ನೋಡಿ. ಇಲ್ಲಿ ಒಳಗಡೆ ಈ ಥರ ಡಿಫ್ರೆಂಟಾಗಿ ಲೈಟ್ಸ್ ಎಲ್ಲ ಹಾಕಿ ಈ ಥರ ಎಲ್ಲ ವಾಲ್ ಬೋರ್ಡ್ ಎಲ್ಲ ತುಂಬಾ ಚೆನ್ನಾಗಿ ಹಾಕಿದ್ದಾರೆ. ತುಂಬಾ ಅಟ್ರಾಕ್ಟ್ ಆಗುತ್ತೆ ನೋಡಿ. ಇದು ಎಂಟ್ರೆನ್ಸ್ ಆದಮೇಲೆ ಸ್ವಲ್ಪ ಒಳಗಡೆ ಬಂದರೆ ಈ ಥರ ಲೈಬ್ರರಿ ಎಲ್ಲ ಇಟ್ಟಿದ್ದಾರೆ. ಈ ಝೂಗೆ ಏನೇನು ಸಂಬಂಧಪಟ್ಟಂತೆ ಬುಕ್ಸುಗಳೆಲ್ಲ ಇಟ್ಬಿಟ್ಟು ಈ ಥರ ಲೈಬ್ರರಿ ಇಟ್ಟಿದ್ದಾರೆ. ಮತ್ತು ಈ ಮಕ್ಳಿಗೆಲ್ಲ ಏನಾದರೂ ಫೀಡಿಂಗ್ ಮಾಡೋದಕ್ಕೂ, ಊಟ ಮಾಡಿಸೋದಕ್ಕೂ, ಇಲ್ಲ ರೆಸ್ಟ್ ಮಾಡೋದಕ್ಕೂ ಎಲ್ಲದಕ್ಕೂ ರೂಮ್ ಮಾಡಿದ್ದಾರೆ. ನೆಕ್ಸ್ಟ್ ಇಲ್ಲಿ ಮುಂದೆಗಡೆ ಬಂದರೆ ಫಸ್ಟು ಸಿಗೋದೆ ನಮಗೆ ಝೀಬ್ರಾ. ತುಂಬಾ ಚೆನ್ನಾಗಿದ್ದಾವೆ ಗೊತ್ತಾ. ಒಂದು 2-3 ಝೀಬ್ರಾಗಳಿದ್ದಾವೆ. ಎಷ್ಟು ಚೆನ್ನಾಗಿದ್ದಾವೆ. ಡೈರೆಕ್ಟಾಗಿ ಈ ಥರ ಮಕ್ಕಳು ನೋಡಿ ತುಂಬಾ ಖುಷಿಪಟ್ಟರು ಗೊತ್ತಾ. ಮಕ್ಕಳು ಈ ಥರ ಎಲ್ಲ ಫಸ್ಟ್ ಟೈಮ್ ನೋಡ್ತಾ ಇರೋದು ಪ್ರಾಣಿಗಳನ್ನೆಲ್ಲ. ಬರೀ ಪಿಕ್ಚರಲ್ಲೂ ಮೊಬೈಲಲ್ಲೆಲ್ಲ ನೋಡ್ತಾ ಇದ್ರು. ಬಟ್ ಡೈರೆಕ್ಟಾಗಿ ನೋಡಲಿ ಅಂತಲೇ ನಮ್ಮ ಅಣ್ಣ ಕರ್ಕೊಂಬಂದಿದ್ದು. ನೋಡ್ತಾ ಇರ್ಬೋದು, ಈ ಥರ ಒಂದು ಬೋರ್ಡ್ ಇರ್ತಾರೆ. ಅಲ್ಲಿ ಏನೇನು ಪ್ರಾಣಿಗಳಿದ್ದಾವೆ ಮತ್ತು ಅವು ಏನು ತಿಂತವೆ ಮತ್ತು ನ್ಯಾಚುರಲಾಗಿ ಏನು ತಿಂತಾರೆ, ಇವ್ರು ಫುಡ್ ಏನು ಕೊಡ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲ ಹಾಕಿದ್ದಾರೆ. ನಾನು ಮುಂದೆ ತೋರಿಸ್ತಾ ಹೋಗ್ತೀನಿ. ನೋಡ್ತಾ ಇರ್ಬೋದು, ಝೀಬ್ರಾಗಳು 3 ಇದ್ದಾವೆ. ಎಷ್ಟು ಚೆನ್ನಾಗಿ ಬರ್ತಾ ಇದ್ದಾವೆ ಅಂತ ಹೇಳ್ಬಿಟ್ಟು ಈ ಥರ ಮಕ್ಕಳೆಲ್ಲ ನಿಂತ್ಕೊಂಡು ನೋಡೋದಕ್ಕೆ ಈ ಥರ ಒಂದು ಅಲ್ಲಿಗೆ ಥರ ಕಟ್ಟಿಗೆ ಹಾಕಿದ್ದಾರೆ, ಈ ಥರ ಉದ್ದೊಂದು. ಅದ್ರ ಮೇಲೆ ಒಂದು 2-3 ಜನ ಮಕ್ಕಳು ನಿಂತ್ಕೊಂಡು ನೋಡ್ಬೋದು. ನಾವು ಇವತ್ತು ಬಂದಿದ್ದು ದಿನ ವೀಕ್ ಡೇಸ್ ಆಗಿತ್ತು, ಹಂಗಾಗಿ ತುಂಬ ರಶ್ ಇರಲಿಲ್ಲ. ವೀಕೆಂಡಲ್ಲಿ ತುಂಬಾ ರಶ್ ಇರುತ್ತೆ, ಕಾಲಿಡೋಕ್ಕೆ ಜಾಗ ಇರಲ್ಲ ಅಂತ ನಮ್ಮ ಅಣ್ಣ ಹೇಳ್ತಾಯಿದ್ರು. ಅದು ಬೇರೆ ಮಳೆ ಬರ್ತಾ ಇತ್ತು. ಇವಾಗ ಎಲ್ಲ ಕಡೆ ಮಳೆ ಬರ್ತಾ ಇದೆ ಅಲ್ವಾ. ಒಂಥರ ತುಂತುರು ಹನಿ, ಜಿಟಿ ಜಿಟಿ ಮಳೆಗೆ ಈ ಥರ ನೋಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇವಾಗ ಮುಂದೆಗಡೆ ಬಂದರೆ ನೋಡಿ, ಇಲ್ಲಿ ಜಿರಾಫೆ 2 ಜಿರಾಫೆಗಳಿದ್ದಾವೆ. ಜಿರಾಫೆಗಳು ಎಷ್ಟು ಚೆನ್ನಾಗಿದ್ವು ಗೊತ್ತಾ ನೋಡೋದಕ್ಕೆ. ನನಗೂ ತುಂಬಾ ಖುಷಿ ಆಯಿತು ನೋಡಿಬಿಟ್ಟು. ಎಲ್ಲ ಪ್ರಾಣಿಗಳ ಹತ್ರನೂ ಈ ಥರ ಬೋರ್ಡ್ ಹಾಕಿದ್ದಾರೆ ಅಂತ ನಾನು ಮೊದಲೇ ಹೇಳಿದ್ನಲ್ಲ. ಈ ಜಿರಾಫೆಗೆ ಇದು ಇರೋದಕ್ಕೆ ಇನ್ಫೋಸಿಸ್ ಕಂಪ್ನಿಯವರು, ಬೆಂಗಳೂರವರು 2016 ಮತ್ತು 2017 ಇದನ್ನು ನಿರ್ಮಿಸಿ ಕೊಟ್ಟಿರ್ತಾರೆ. ಇದು ಜಿರಾಫೆಗೆ ತುಂಬಾ ಜಾಗ ಬೇಕಲ್ವ, ಹಂಗಾಗಿ ಪರ್ಟಿಕ್ಯುಲರಾಗಿ ಜಿರಾಫೆಗಂತಲೇ ಈ ಥರ ಸ್ಪೇಸ್ ಮಾಡಿಕೊಟ್ಟಿದ್ದಾರೆ. ನೋಡ್ತಾ ಇರ್ಬೋದು ಇಲ್ಲಿ ಜಿರಾಫೆ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಇವರು ಆಹಾರ ಏನೇನು ಕೊಡ್ತಾರೆ ಅಂದರೆ ಇದಕ್ಕೆ ಮರದ ಕೊಂಬೆಗಳು ಮತ್ತು ಮಿಕ್ಸು ಧಾನ್ಯಗಳು, ಸಿರಿಧಾನ್ಯಗಳು ಮತ್ತು ಸಿಹಿಗೆಣಸು, ಆಪಲ್ಲು, ಮೂಸಂಬಿ, ಬೆಲ್ಲ, ಕ್ಯಾರೆಟ್, ಈರುಳ್ಳಿ, ಬಾಳೆಹಣ್ಣು ಮತ್ತು ಓಟ್ಸು ಇಷ್ಟು ಕೊಡ್ತಾರಂತೆ. ಅವು ಇಷ್ಟು ತಿಂತವಂತ ಅಲ್ಲಿ ಬೋರ್ಡ್ ಹಾಕಿದ್ರು. ನೋಡ್ತಾ ಇರ್ಬೋದು. ಅದು ನೋಡ್ಕೊಂಡ್ಬಿಟ್ಟು ಸ್ವಲ್ಪ ಮುಂದೆಗಡೆ ಬಂದ್ವಿ. ಎಷ್ಟು ಚೆನ್ನಾಗಿದೆ ಗೊತ್ತಾ ವೆದರು. ತುಂಬಾ ಚೆನ್ನಾಗಿತ್ತು, ತುಂಬಾ ಪೀಸ್ಫುಲ್ ಆಗಿತ್ತು. ತುಂಬಾ ಚೆನ್ನಾಗಿ ಮಕ್ಕಳು ಎಂಜಾಯ್ ಮಾಡಿದ್ರು ನೋಡಿ. ತುಂಬಾ ಖುಷಿಪಟ್ರು ಅವ್ರು ಖುಷಿ ಪಡಲಿ ಅಂತಲೇ ಅಲ್ವಾ ಕರ್ಕೊಂಡು ಹೋಗಿದ್ದು. ಹೋಗಿದ್ದಕ್ಕೂ ತುಂಬಾ ಖುಷಿ ಆಯಿತು. ತುಂಬ ಸಾರ್ಥಕ ಅಂತ ಅನ್ನಿಸ್ತು. ಈ ಪಾರ್ಕಲ್ಲಿ ತುಂಬ ಥರದ್ದು ವೆರೈಟೀಸ್ ಆಫ್ ಹೂಗಳಿದ್ದಾವೆ ಮತ್ತು ಪಕ್ಷಿ ಪ್ರಾಣಿಗಳು ಎಲ್ಲನೂ ಇದ್ದಾವೆ. ಮುಂದೆ ತೋರಿಸ್ತಾ ಹೋಗ್ತೀನಿ. ಹೂಗಳಂತೂ ತುಂಬ ವೆರೈಟಿ ಕಲರ್ಸ್ ಎಲ್ಲ ಇದ್ವು. ನಾವು ನೋಡೇ ಇರಲ್ಲ ಬಿಡಿ, ಆ ಥರದ್ದು ಹೂಗಳೆಲ್ಲ ಇದ್ವು. ತುಂಬಾ ಗಿಡಗಳಿದಾವಲ್ಲ, ಅದ್ರ ಮಧ್ಯೆ ಈ ಥರ ಹೂವಿನ ಗಿಡ ಎಲ್ಲ ಬೆಳೆಸಿದ್ದಾರೆ. ನೆಕ್ಸ್ಟ್ ಹಂಗೆ ಮುಂದೆ ಬಂದರೆ ಇಲ್ಲಿ ಚಿರತೆ ಕಾಣಿಸ್ತಾ ಐತೆ ನೋಡಿ. ಒಂದನೇ ಚಿರತೆ ಇಲ್ಲಿ ಕುತ್ಕೊಂಡಿತ್ತು, ಒಂದೇನೇ ಇದ್ದಿದ್ದು. ಇನ್ನು 2 ಎಲ್ಲೋ ಒಳಗಡೆ ಇದಾವಂತ ಹೇಳ್ತಾಯಿದ್ರು. ತುಂಬಾ ಇದಾವಲ್ವ, ಇವಾಗ ಮಳೆ ಬರ್ತಾ ಇದೆ ಅಲ್ವಾ, ಈ ಚಳಿಗೆಲ್ಲ ಹೊರಗಡೆ ಬರ್ತಾ ಇಲ್ಲ. ಎಲ್ಲೋ 1-2 ಇದಾವಂತ ಹೇಳ್ತಾಯಿದ್ರು. ನೆಕ್ಸ್ಟ್ ಇವಾಗ ನೋಡ್ತಾ ಇರ್ಬೋದು ಇಲ್ಲಿ ಕರಡಿ ಹೆಂಗೆ ಮಲ್ಕೊಂಡಿದೆ ಅಂತ ಹೇಳ್ಬಿಟ್ಟು.
ಕರಡಿನ ತುಂಬ ಹತ್ರದಿಂದ ನೋಡಿ ತುಂಬಾ ದಿನ ಆಗಿತ್ತು. ನಾವು ಚಿಕ್ಕವರಿದ್ದಾಗ ಊರ ಕಡೆ ಎಲ್ಲ ಕರ್ಕೊಂಬರೋರು, ಆದರೆ ಇಲ್ಲಿ ನೋಡಿ ತುಂಬ ಖುಷಿ ಆಯಿತು. ಈ ಕರಡಿಗೆ ಇಲ್ಲಿ ಸಿಹಿಗೆಣಸು, ಬಾಳೆಹಣ್ಣು, ಜೋಳ, ದ್ರಾಕ್ಷಿ, ಜೇನುತುಪ್ಪ, ಸಪೋಟ, ಹಾಲು, ಕಡಲೆಕಾಯಿ, ಖರ್ಜೂರ ಈ ಥರದ ಎಲ್ಲ ಆಹಾರ ಕೊಟ್ಬಿಟ್ಟು ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದ್ದಾವೆ. ಇಲ್ಲಿ ಒಂದು 2-3 ಇದ್ವಂತೆ, ಒಳಗಡೆ ಇತ್ತು ಅಷ್ಟೇ. ಇದು ಒಂದು ಮಾತ್ರ ಇತ್ತು ಇಲ್ಲಿ. ನೆಕ್ಸ್ಟ್ ಇಲ್ಲಿ ಮುಂದೆ ಬಂದರೆ ಏಮು ಅಂತ. ಇದು ನಾನು ನೋಡೇ ಇಲ್ಲ ಬಿಡಿ, ಇದನ್ನ ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಇಲ್ಲಿ ಎಷ್ಟೊಂದು ಪ್ರಾಣಿ ಪಕ್ಷಿಗಳನ್ನೆಲ್ಲ ನಾನು ಫಸ್ಟ್ ನೋಡ್ತಾ ಇರೋದು. ಇದು ನ್ಯಾಚುರಲ್ ಆಗಿ ಕಾಳು, ಹೂ, ಹಣ್ಣು, ಬೇರುಗಳನ್ನು ತಿನ್ನುತ್ತಂತೆ. ಆದರೆ ಇಲ್ಲಿ ಝೂ ಅಲ್ಲಿ ಇವರು ಬಾಳೆಹಣ್ಣು, ಎಲೆ ಮತ್ತು ಕೋಳಿಗೆ ಹಾಕೋ ಆಹಾರ ಮತ್ತು ಎಲೆಕೋಸು, ಮಿಕ್ಸ್ಡ್ ಕಾಳುಗಳು ಮತ್ತು ಕೊತ್ತಂಬರಿ ಸೊಪ್ಪು ಈ ಥರ ಎಲ್ಲ ಕೊಡ್ತಾರಂತೆ. ಪ್ರತಿಯೊಂದು ಪ್ರಾಣಿ ಪಕ್ಷಿಗಳಿಗೂ ಈ ಥರ ಕೊಡ್ತೀವಿ, ಮತ್ತು ಇದು ಹೆಂಗೆ ವಾಸ ಮಾಡುತ್ತೆ, ಇದು ಹೆಂಗೆ ಮೇಂಟೈನ್ ಮಾಡಬೇಕು ಅಂತ ಎಲ್ಲ ಒಂದು ಬೋರ್ಡ್ ಹಾಕಿದ್ದಾರೆ. ಅದನ್ನ ನೋಡಿ ಆರಾಮಾಗಿ ತಿಳ್ಕೊಂಡು ನಾವು ಆರಾಮಾಗಿ ಅದ್ರ ಬಗ್ಗೆ ತಿಳ್ಕೊಂಡಂಗೂ ಆಗುತ್ತೆ, ನೋಡ್ದಂಗೂ ಆಗುತ್ತೆ. ತುಂಬಾ ಖುಷಿ ಆಗುತ್ತೆ ಈ ಥರ ಎಲ್ಲ ನೋಡೋದಕ್ಕೆ. ಒಂದು ಸಲ ಯಾರಾದರೂ ಹೋಗಿಲ್ಲ ಅಂದರೆ ಹೋಗಿ ನೋಡಿ, ತುಂಬಾ ಖುಷಿ ಪಡ್ತಾರೆ. ನಿಮ್ಮ ಮಕ್ಕಳು ಅಷ್ಟೇ ತುಂಬ ಇಷ್ಟಪಟ್ಟು ನೋಡ್ತಾರೆ, ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಮತ್ತು ಇಲ್ಲಿ ಮುಂದೆ ಬಂದರೆ ಇದು ಸೀಳ್ನಾಯಿ ಅಂತ ಇದು ನೋಡಿ. ಇಲ್ಲಿ ಇದಕ್ಕೆ ಬರೀ ಚಿಕನ್, ನಾನ್ ವೆಜ್ ಮತ್ತು ಮಟನ್ ಕೊಡ್ತಾರಂತೆ. ಇಷ್ಟು ನೋಡೋಷ್ಟರೊಳಗೆ ಎಲ್ರಿಗೂ ಸುಸ್ತಾಗ್ಬಿಡ್ತು. ಸ್ವಲ್ಪ ಹೊತ್ತು ಇಲ್ಲಿ ಕುತ್ಕೊಳ್ಳೋಕೆ ಈ ಥರ ಚೇರ್ಗಳೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ಈ ಥರ ಎಲ್ಲ ಕುತ್ಕೊಂಡ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ಬಂದರು ಮುಂದೆಗಡೆ. ನೋಡಿ ಇಲ್ಲಿ ಕತ್ತೆ ಕಿರ್ಬ, ಇದಕ್ಕೆ ಜಾಸ್ತಿ ನಾನ್ ವೆಜ್ಜೇ ಕೊಡ್ತಾರಂತೆ. ಆದರೆ ಇಲ್ಲಿ ನ್ಯಾಚುರಲ್ಲಾಗಿ ನಾನ್ ವೆಜ್ಜು, ಈ ಕ್ರಿಮಿ ಕೀಟಗಳು ಮತ್ತು ಈ ಕಪ್ಪೆ ಹಲ್ಲಿಗಳಿರ್ತಾವಲ್ವ, ಹಲ್ಲಿಗಳು ಆ ಥರ ಎಲ್ಲ ಕೊಡ್ತಾರಂತೆ. ಮತ್ತು ನೆಕ್ಸ್ಟ್ ಇವಾಗ ಒಂದು ಕತ್ತೆ ಕಿರ್ಬ ನೋಡ್ಕೊಂಬಿಟ್ಟು ಇಲ್ಲಿ ಮುಂದೆಗಡೆ ಬಂದ್ವಿ. ನೋಡಿ ಇಲ್ಲಿ ಈ ಥರ ನೀರಲ್ಲಿ ಈ ಥರ ಬೋಟಿಂಗ್ ಎಲ್ಲ ಇರುತ್ತೆ. ನಾವು ಮಕ್ಕಳಿದಾರಲ್ಲ ಅಂತ ಹೇಳ್ಬಿಟ್ಟು ಜಾಸ್ತಿ ರಿಸ್ಕ್ ತಗೊಳಕ್ಕೆ ಹೋಗಲಿಲ್ಲ ಬೋಟಿಂಗೇನು. ಜಸ್ಟ್ ಅಲ್ಲಿ ಸ್ವಲ್ಪ ಹೊತ್ತು ನೋಡಿ ಇವ್ರ ಮಕ್ಳು ಚೆನ್ನಾಗಿ ನೋಡ್ತಾ ಇದ್ರು, ನೋಡಿ ಎಂಜಾಯ್ ಮಾಡ್ಕೊಂಡು ಮುಂದೆಗಡೆ ಬಂದ್ವಿ. ಅದು ಕೃಷ್ಣ ಮೃಗ ಅಂತೆ. ಅದನ್ನ ನೋಡ್ಕೊಂಡು ನೆಕ್ಸ್ಟ್ ಇಲ್ಲಿ ಇವಾಗ ಇದು ಜಿಂಕೆ ನೋಡೋಕೆ ಬಂದಿದ್ವಿ. ಜಿಂಕೆ ಆಲ್ಮೋಸ್ಟ್ ಅವಾಗಲೂ ಕ್ಯಾರೆಟು, ಸೊಪ್ಪು, ಬಾಳೆಹಣ್ಣು, ಈ ಧಾನ್ಯಗಳು ಈ ಥರ ಎಲ್ಲ ತಿಂತಾವಲ್ವ. ಆಲ್ಮೋಸ್ಟ್ ಜಿಂಕೆಗಳು ತಿನ್ನೋದು ಗೊತ್ತಿರುತ್ತೆ. ನೋಡಿ ಈ ಥರ ಬೋರ್ಡೆಲ್ಲ ಹಾಕಿದ್ದಾರೆ. ನೆಕ್ಸ್ಟ್ ಅದ್ರ ಮುಂದೆ ಬಂದರೆ ನೀರಾನೆ. ಒಂದು ಮಾತ್ರ ನೀರಾನೆ ಇಲ್ಲಿ ನೀರಲ್ಲಿತ್ತು, ಇನ್ನೊಂದು ಅಲ್ಲಿ ನೋಡಿ ಬಾಗಿಲಲ್ಲಿತ್ತು, ಇನ್ನೊಂದು ಒಳಗಡೆನೋ ಮಲಗಿತ್ತು ಅಂತ ಹೇಳ್ತಾ ಇದ್ರು. ನೋಡ್ತಾ ಇರ್ಬೋದು. ನೀರಾನೆ ನಾನು ಫಸ್ಟ್ ಟೈಮ್ ನೋಡಿದ್ದು ಈ ಥರ ರಿಯಲಾಗಿ. ತುಂಬಾ ಖುಷಿ ಆಯಿತು ನೋಡಿಬಿಟ್ಟು. ನೆಕ್ಸ್ಟ್ ಇವಾಗ ಆನೆಗಳಂದರೆ ನನ್ನ ಮಗಂಗೆ ತುಂಬ ಇಷ್ಟ. ನೋಡಿ ಇಲ್ಲಿ ಕುತ್ಕೊಂಡು ನೋಡ್ತಾ ಇದ್ದಾನೆ. ಅವ್ರ ಮಾಮ ಇಲ್ಲಿ ಕೂರಿಸ್ಕೊಂಡು ನೀಟಾಗೆಲ್ಲ ತೋರಿಸ್ಕೊಂಡು ಬಂದರು. ನೋಡಿ ಎಷ್ಟೊಂದು ಆನೆಗಳಿದ್ದಾವೆ, 4 ಏನೋ ಇದ್ದಾವೆ. ಅವು ಜಗಳಾಡ್ತಾ ಇದ್ವು ಆನೆಗಳು. ನೋಡಿ ಆನೆಗಳು ನೋಡಿಕೊಂಡು ಮುಂದೆಗಡೆ ಬರೋಷ್ಟರೊಳಗೆ ಸಿಂಹ ಅರಸ್ತಾ ಇತ್ತು. ಅದು ಕಸವಾಗಿತ್ತಂತ ಅನಿಸುತ್ತೆ. ಎಷ್ಟು ಜೋರಾಗಿ ಅರಸ್ತಾ ಇತ್ತು ಗೊತ್ತಾ, ಕಿರಿಸ್ತಾ ಇತ್ತು ಜಾಸ್ತಿ. ಅದು ನಾನು ಹಂಗೆ ರಾ ವಾಯ್ಸ್ ಕೊಡಬೇಕಂತ ಅಂದ್ಕೊಂಡಿದ್ದೆ, ಆದರೆ ತುಂಬಾ ಗಲಾಟೆ ಇತ್ತು. ತುಂಬಾ ಅದು ವಾಯ್ಸ್ ಚೆನ್ನಾಗಿ ಬರ್ತಾ ಇರಲಿಲ್ಲ. ಹಂಗಾಗಿ ನಾನು ಅದನ್ನು ಮ್ಯೂಟ್ ಮಾಡಿ ಇಲ್ಲಿ ನಾನು ಹೇಳ್ತಾ ಇದ್ದೀನಿ. ಈಗ ನಾನು ಈ ಥರ ಸಿಂಹ ಅರಸಿದ್ದಿದೆ ಫಸ್ಟ್ ಟೈಮ್ ನೋಡಿದ್ದು. ನೋಡಿ ಈ ಥರ ಸಿಂಹ ಎಲ್ಲ ನೋಡ್ಕೊಂಬಿಟ್ಟು 2 ಇದ್ವು ಅಲ್ಲಿ ನೋಡ್ಕೊಂಬಿಟ್ಟು ಈ ಸೈಡ್ ಬಂದರೆ ಎಲ್ಲ ಬರೀ ಹಕ್ಕಿಗಳು, ಬರ್ಡ್ಸು. ಎಷ್ಟು ವೆರೈಟೀಸ್ ಆಫ್ ಬರ್ಡ್ಸ್ ಇದ್ದಾವೆ ಗೊತ್ತಾ, ಎಷ್ಟು ಥರವಾಗಿ ಕಲರ್ಫುಲ್ಲಾಗಿ ಎಷ್ಟೊಂದು ಬರ್ಡ್ಸ್ ಇದ್ದಾವೆ. ಪ್ರತಿಯೊಂದಕ್ಕೂ ಒಂದೊಂದು ಅದರದೇ ಆದಂಥ ವೈಶಿಷ್ಟ್ಯತೆ ಹೊಂದಿದೆ ಗೊತ್ತಾ. ಎಷ್ಟು ಚೆನ್ನಾಗಿದ್ದಾವೆ, ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ. ಇದು ಕಾಡು ಕೋಳಿ ಅಂತ ಹೇಳ್ತಾ ಇದ್ರು. ಈ ಥರದವೆಲ್ಲ ನಾವು ನೋಡೇ ಇಲ್ಲ ಬಿಡಿ. ಇಲ್ಲಿ ಬಂದರೆ ಎಲ್ಲ ಥರದ್ದು ನೋಡ್ಬೋದು. ಎಲ್ಲ ಥರದ್ದು ನೋಡಿಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಹೋಗೋಕ್ಕೆ ಚೆನ್ನಾಗಿದೆ. ಒಂಥರ ಯಾವಾಗಲಾದರೂ ವೀಕೆಂಡಲ್ಲಿ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದು ಆರಾಮಾಗಿ ನೋಡ್ಕೊಂಡು ಹೋಗ್ಬೋದು. ನೋಡಿ ಇಲ್ಲಿ ಮೊಸಳೆ ಕಾಣಿಸ್ತಾ ಇದೆಯಲ್ಲ, 2 ಮೊಸಳೆಗಳಿದ್ವಿ ಇಲ್ಲಿ. ಇನ್ನು ನೆಕ್ಸ್ಟ್ ನಾನು ಬ್ಯಾಟ್ರಿ ಲೋ ಆಗಿಬಿಡ್ತು, ಹಂಗಾಗಿ ಜಾಸ್ತಿ ಏನು ವೀಡಿಯೋ ಮಾಡ್ಕೊಂಡಿಲ್ಲ. ಸ್ವಲ್ಪ ಮಾತ್ರ ಇಲ್ಲಿ ಕ್ಲಿಪ್ಪಿಂಗ್ಸ್ ತೊಗೊಂಡಿರೋದು ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಇದು ನೋಡಿ ಇಲ್ಲಿ ನವಿಲಿಲ್ಲಿ ಎಷ್ಟೊಂದು ಥರದ ನವಿಲುಗಳಿದ್ವು ಗೊತ್ತಾ. ವೈಟ್ ಕಲರ್ದೊಂದು ಮತ್ತು ಮಾಮೂಲಿ ಇಲ್ಲಿ ಈ ಥರದ್ದೊಂದು ನವಿಲು. ಇವೆಲ್ಲ ನೋಡ್ಕೊಂಬಿಟ್ಟು ನೋಡಿ ಇವ್ರು ಇಲ್ಲಿ ಕಂಬಿಗಳೆಲ್ಲ ಹತ್ತಿ ಇವ್ರ ಆಟನೇ ಇವ್ರದ್ದಾಗ್ಬಿಟ್ಟಿತ್ತು. ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಇಷ್ಟೊಂದೆಲ್ಲ ನಡೀತಾರೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ. ನಮ್ಮಮ್ಮ ಮಾತ್ರ ಸ್ವಲ್ಪ ಹಂಗೆ ಎತ್ಕೋ ಅಂತ ಹೇಳ್ತಾ ಇದ್ಲು. ಆದರೆ ನಮ್ಮಪ್ಪ ತುಂಬ ಚೆನ್ನಾಗಿ ನಡ್ಕೊಂಬಂದ. ಅವನೆಲ್ಲೂ ಈ ಥರ ಸ್ವಲ್ಪ ಸುಸ್ತಾಗಿದ್ದಾಗಲಿ ಆ ಥರ ಏನೂ ಮಾಡಲಿಲ್ಲ. ಚೆನ್ನಾಗಿ ಓಡ್ಕೊಂಡು ತುಂಬಾ ಚೆನ್ನಾಗಿ ನೋಡ್ಕೊಂಡು ಬಂದ್ವಿ. ನೋಡಿ ಇಲ್ಲಿ ಹಕ್ಕಿಗಳು ಹೇಳಿದ್ನಲ್ವ, ಬರ್ಡ್ಸ್ ಎಷ್ಟೊಂದು ಥರದ್ದು ವೆರೈಟೀಸ್ ಆಫ್ ಬರ್ಡ್ಸ್ ಇದ್ದಾವೆ. ಮತ್ತು ಕೋತಿಗಳು ಅಷ್ಟೇ, ಎಷ್ಟೊಂದು ಥರದ್ದು ಕೋತಿಗಳಿದ್ದಾವೆ. ನೆಕ್ಸ್ಟ್ ಇವಾಗ ಅದೆಲ್ಲ ನೋಡ್ಕೊಂಬಿಟ್ಟು ತುಂಬಾ ಹಸ್ವಾಗ್ಬಿಟ್ಟಿತ್ತು ಎಲ್ರಿಗೂ. ಸ್ವಲ್ಪ ಫ್ರೂಟ್ಸು ಮತ್ತು ಲೇಸು ಈ ಥರ ಜೋಳ ಎಲ್ಲ ಇಲ್ಲಿ ಇಟ್ಕೊಂಡಿರ್ತಾರೆ. ಅದೆಲ್ಲ ತಗೊಂಡು ನಾವಿಲ್ಲಿ ಕುತ್ಕೊಂಡು ತಿಂತಾಯಿದ್ವಿ. ಮಳೆ ತುಂಬಾ ಜೋರಾಗಿ ಬಂತು. ಆಗಲೇ ಲೈಟಾಗಿ ಈ ಥರ ತುಂತುರು ಹನಿ ಥರ ಬರ್ತಾಯಿತ್ತು. ಆದರೆ ಇವಾಗ ನೋಡಿ ಎಷ್ಟು ಜೋರಾಗಿ ಬರ್ತಾ ಇದೆ ಅಂತ ಹೇಳ್ಬಿಟ್ಟು. ಈ ಥರ ಜೋರಾಗಿ ಮಳೆ ಬರ್ತಾ ಇದ್ದರೆ ಜೋಳ ತಿನ್ನೋಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಈ ಥರ ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಬಿಟ್ಟು
ಕಾಫಿ ಕುಡ್ಕೊಂಬಿಟ್ಟು ನಾನು ನಮ್ಮಣ್ಣ ಕಾಫಿ ಕುಡಿದ್ವಿ. ನಮ್ಮಮ್ಮ ಏನೂ ಕುಡಿಲಿಲ್ಲ. ಇಬ್ಬರು ಕಾಫಿ ಕುಡ್ಕೊಂಬಿಟ್ಟು ಮನೆ ಕ್ಯಾಬ್ ಬುಕ್ ಮಾಡ್ಕೊಂಡು ಮತ್ತೆ ಮನೆಗೆ ಬಂದ್ವಿ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ. ಹೆಂಗನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.